ಇದಾವೆ ಅನ್ನುವಂಥದ್ದು. ಇಲ್ಲ ಅರ್ಹರನ್ನು ಬಿಟ್ಟು ಅರ್ಹರನ್ನು ಇಲ್ಲ, ಅದಕ್ಕೆ ಹೇಳಿದ್ದೀನಿ ಪದೇ ಪದೇ, ನಾನು ಸದನದಲ್ಲಿ ಕೂಡ ಹೇಳಿದ್ದೀನಿ. ರೇಷನ್ ಕಾರ್ಡು ಜಿನೈನ್ ಇರೋದು, ಬಿ ಪಿ ಎಲ್ ಇರೋರು ಯಾರಾದರೂ ನಿಜವಾಗಿ ಆಗಿರಲ್ಲ. ಒಂದು ವೇಳೆ ಆಗಿದ್ದರೆ ತಕ್ಷಣ ತಹಸೀಲ್ದಾರ್ಗೆ ಅರ್ಜಿ ಹಾಕಿದರೆ 15 ದಿನದೊಳಗಡೆ ಮತ್ತೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡ್ತೀವಿ. ಎ ಪಿ ಎಲ್ ಕಾರ್ಡ್ ಇರೋರಿಗೆ ನಾವು ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ. ಬಿ ಪಿ ಎಲ್ಲಲ್ಲಿ ಸಾಕಷ್ಟು ಜನ ಎ ಪಿ ಎಲ್ ಇದ್ದಾರೆ, ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಮಾಡುವಾಗ ಅಕಸ್ಮಾತ್ ಎಲ್ಲಾದರೂ ಬಿ ಪಿ ಎಲ್ ಅವರು ಮಿಸ್ ಆಗಿದೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲ, ಬಿ ಪಿ ಎಲ್ ಅರ್ಹರಲ್ಲದೇ ಇದ್ದರೆ ಬಿ ಪಿ ಎಲ್ಗೆ ಅವರು ಎ ಪಿ ಎಲ್ಗೆ ಹೋಗ್ತಾರೆ. ಕೇಂದ್ರ ಸರ್ಕಾರನೂ ಕೂಡ ಸರ್ ಕರ್ನಾಟಕದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಬಿ ಪಿ ಎಲ್ ಕಾರ್ಡ್ಗಳಿದೆ ಅಂತ ಒಂದು ವರದಿ ಕೊಟ್ಟಿದೆ ಸರ್. 7 ಲಕ್ಷ ಕಾರ್ಡುಗಳು ಗೈಡ್ಲೈನ್ಸ್ ಮೀರಿ ಎ ಪಿ ಎಲ್ನವ್ರು ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ ನಾವು. ಸುಮಾರು 14 ಲಕ್ಷ ಕಾರ್ಡು ಎ ಪಿ ಎಲ್ನವರು ಬಿ ಪಿ ಎಲ್ ಇದ್ದಾರೆ. ಅದನ್ನು ನಿಧಾನವಾಗಿ ನಾವು ಬಿ ಪಿ ಎಲ್ಗೆ ತೊಂದರೆ ಆಗದಂತೆ ಪರಿಷ್ಕರಣೆ ಮಾಡಿ ತೆಗಿಬೇಕಾಗಿದೆ. ಹಂತವಾಗಿ ತೆಗಿತೀವಿ. ಆಟೋ ಚಾಲಕರೆಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನೂ ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ, ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂತೆಗೆ ಹೋಗದಂತೆ ಅಥವಾ ಏಜೆನ್ಸಿಗಳು ಸರಿಯಾಗಿ ಅದನ್ನು ವಿತರಣೆ ಮಾಡದಿದ್ದರೆ ಅಂಥ ವಿಷಯಗಳನ್ನು ನಾವು ಜರೂರಾಗಿ ನೋಡಬೇಕಾಗ್ತದೆ. ನಾನು ಈಗಾಗಲೇ ಮಾತಾಡಿದ್ದೀನಿ. ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಏನು ಬೇಕೋ ಬಂದೋಬಸ್ತ್ ಮಾಡಬೇಕು.